ಒಬ್ಬ ಅಮಾಯಕನಂತಂದು ರಾತ್ರಿ 2 ಗಂಟೆಗೆ ಈ ರೀತಿ ಚಿತ್ರಹಿಂಸೆ ಕೊಡೋದಿದೆಯಲ್ಲ, ಇದು ನೀವು ಮಾಡಿರ್ತಕ್ಕಂಥ ದ್ರೋಹ. ಇದು ನೀವು ನೋಡ್ತೇನೆ ನಾನು, ನೀವೆಲ್ಲವೂ ಸ್ಟೇಟ್ಮೆಂಟ್ ಮಾಡಿದಂಗೆ ಮಾಡೋದಿದ್ರೆ ನೋಡ್ತೇನೆ ನಾನು, ನಿಮ್ಮ ಇಲಾಖೆ ಹೆಂಗ್ ಮಾಡ್ತೀನಿ ಅನ್ನೋದು ನೋಡ್ತೀನಿ ನಾನು. ನಾನು ಬೆಳಗಿನವರೆಗೆ ಇಲ್ಲೇ ಮಲಗುದು. ನನ್ನ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಿಲ್ಲ. ನನ್ನ ಕಾರ್ಯಕರ್ತನನ್ನು ನೀವು ವಿನಾಕಾರಣ ತಂದು ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀರ ಅಂತ ಹೇಳಿದ್ರೆ, ವಿನಾಕಾರಣ ತಂದು ಸ್ಟೇಷನ್ ಅಲ್ಲಿ ರಾತ್ರಿ ಕೂರಿಸ್ತೀರ ಅಂತ ಹೇಳಿದ್ರೆ, ನನ್ನ ಕಾರ್ಯಕರ್ತನ ಜೊತೆ ನಾವು ಬರ್ತೀನಿ ಸ್ಟೇಷನ್ ಅಲ್ಲಿ. ನನ್ನ ಕಾರ್ಯಕರ್ತನ ಜೊತೆ ಅವನಿಲ್ಲ ರೀ, ನೀವು ಬರ್ತೀರಿ ಧರ್ಮಸ್ಥಳಕ್ಕೆ ಬನ್ನಿ, ಅವನನ್ನು ಕರ್ಕೊಂಡು ಬರ್ತೇನೆ. ಅವನನ್ನು ಕರ್ಕೊಂಡು ಯಾವನೊಬ್ಬ ಹೇಳಿದಾನೆ ಅಂತ ಹೇಳಿ, ಯಾವನೊಬ್ಬ ಹೇಳಿದಾನೆ ಅಂತ ಹೇಳಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುತ್ತೇನೆ. ಒಬ್ಬನ ಅಮಾಯಕನನ್ನು ಕೇಸ್ ಹಾಕಿದ್ದಂತ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಏನ್ ಮಾಡ್ತಿದ್ರಿ? ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಏನ್ ಮಾಡ್ತಿದ್ರಿ ನೀವು? ಅವ್ನು ಕೇಸ್ ಹಾಕೋದು ಆಯ್ತಲ್ಲ, ಕೋರ್ಟಲ್ಲಿ ನೀವೇನ್ ಮಾಡ್ಬೇಕು? ಕೋರ್ಟಿಗೆ ನೀವು 10,000 ಜನ ತಂದು ನೀವು ಕೇಸ್ ಕೋರ್ಟಿಗೆ ಹಾಕಿದ್ರೆ ಅದರಲ್ಲಿ ಯಾರಿದ್ದಾರೆ ಅವನನ್ನು ಹಾಕಿ. ನೀವು ಯಾರು ಬೇಡ ಅಂತ ಹೇಳ್ತಾರೆ? ಅದೆಲ್ಲ ಆಗೋದಿಲ್ಲ ಬಿಡಿ, ನಾವು ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ, ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ, ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಅನೇಕ ಹತ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಬೆಳ್ತಂಗಡಿಯಲ್ಲೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ವಿನಾಕಾರಣ ಒಂದು ಸುಳ್ಳು ಮೊಕದ್ದಮೆಯಲ್ಲಿ ಸಿಲುಕಿಸಿ ರಾತ್ರೋರಾತ್ರಿ ಮನೆಗೆ ನುಗ್ಗಿ ಪೊಲೀಸ್ನವರು ಈ ರೀತಿಯ ಕೃತ್ಯವನ್ನು, ಅವಮಾನೀಯವಾಗಿರ್ತಕ್ಕಂಥ ಕೃತ್ಯವನ್ನು ಈ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಇವತ್ತಾಗಿದೆ. ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಅಪರಾಧದ ಏನು ಅಪರಾಧ ಮಾಡಿದ್ದಾರೆ ಎನ್ನುವಂಥದ್ದನ್ನು ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಅದರಲ್ಲಿ ಶಶಿರಾಜ್ ಎನ್ನುವಂಥ ಕಾರ್ಯಕರ್ತ, ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಅಧ್ಯಕ್ಷ, ಅವನ ಚಟುವಟಿಕೆ ಮತ್ತು ಅಂತಹ ಕಾರ್ಯಕರ್ತರನ್ನು ದಮನಿಸಬೇಕೆನ್ನುವಂಥ ಕಾಂಗ್ರೆಸ್ನ ಷಡ್ಯಂತ್ರಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಇವತ್ತು ನೇರ ಕಾಂಗ್ರೆಸ್ ಏಜೆಂಟ್ನ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಒಬ್ಬ ಅಪರಾಧಿ, ಅದು ಕೊಲೆಗಡುಕ ಇರ್ಬೋದು ಅಥವಾ ರೇಪಿಸ್ಟ್ ಇರ್ಬೋದು, ಅವರನ್ನಾದರೆ ನಾವು ರಾತ್ರಿ ಹೋಗಿ ಮನೆಗೆ ಬಡಿದು ಮನೆಯಲ್ಲಿರ್ತಕ್ಕಂಥ ಮಹಿಳೆಯರನ್ನು ಹೆದರಿಸಿ ಮನೆಗೆ ನುಗ್ಗುವಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ನವರು ನುಗ್ಗಿ ಅವರಿಗೆ ಬೈದು ದೌರ್ಜನ್ಯ ಮಾಡಿ ಇವತ್ತು ಒಬ್ಬ ಕಾರ್ಯಕರ್ತನನ್ನು ರಾತ್ರಿ ಮನೆ ಸ್ಟೇಷನ್ಗೆ ಎಳ್ಕೊಂಡು ಬಂದಿರತಕ್ಕಂಥದ್ದನ್ನು ನಾನು ಈ ಕ್ಷೇತ್ರದ ಶಾಸಕನಾಗಿ ಮತ್ತು ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನಾನು ಇದನ್ನು ಖಂಡಿಸ್ತೇನೆ. ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಪೊಲೀಸರನ್ನು ಅವರ ಅಣತಿಯಂತೆ ಹೇಗೆ ನಡೆಸಿಕೊಳ್ತಾ ಇದೆ ಅನ್ನುವಂಥದ್ದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ನಾನಿವತ್ತು ಒಬ್ಬ ಸುಳ್ಳು ಕೇಸ್ ಹಾಕಿ ಒಬ್ಬ ಕಾರ್ಯಕರ್ತನನ್ನು ಸ್ಟೇಷನಲ್ಲಿ ಬಿಟ್ಟು ಹೋಗುವಂಥ ಶಾಸಕ ನಾನಲ್ಲ. ಆ ಕಾರ್ಯಕರ್ತನ ಜೊತೆ ಬೆಳಗಿನವರೆಗೂ ನಾನು ಸ್ಟೇಷನಲ್ಲೇ ಮಲಗ್ತೇನೆ. ಈ ರೀತಿಯ ದುರಂಕಾರದ ಪೊಲೀಸ್ ಇಲಾಖೆಯ ಕಾಂಗ್ರೆಸ್ನ ಪ್ರೇರಣೆಯಿಂದ ನಡವಳಿಕೆ ಇದೆಯಲ್ಲ, ಇದನ್ನು ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗಿಯೂ ಇದನ್ನು ನಾವು ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಮತ್ತು ಎಲ್ಲರ ಜೊತೆ ಸೇರಿ ಮುಂದಿನ ದಿನಗಳಲ್ಲಿ ನಾಳೆ ಯೋಚನೆಯನ್ನು ಮಾಡ್ತೇವೆ. ಏನು ಈ ರೀತಿಯ ಕೃತ್ಯವನ್ನು ಮಾಡದಿರ್ತಕ್ಕಂಥ, ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧವನ್ನು ಮಾಡದಂಥ ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಸ್ಥಾನದಲ್ಲಿ ಕೂರಿಸಿ ರಾತ್ರೋರಾತ್ರಿ ಒಬ್ಬ ಕಾರ್ಯಕರ್ತನನ್ನು ಸ್ಟೇಷನ್ನಲ್ಲಿ ಕೂಡಿ ಹಾಕಿರ್ತಕ್ಕಂಥದ್ದಕ್ಕೆ ನಾವು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದಕ್ಕೆ ಹೋರಾಟವನ್ನು ಮಾಡ್ತೇವೆ. ಅದರ ಜೊತೆಗೆ ನಾವು ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ಕೊಡ್ತೇನೆ. ನೀವು ಕೇವಲ
ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ದರ್ಪವನ್ನು ತೋರಿಸಬೇಡಿ. ನನಗೆ ವಿಶ್ವಾಸ ಇದೆ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಬಂದ ತಕ್ಷಣ ನೀವು ಈ ರೀತಿಯ ಕಾಂಗ್ರೆಸ್ ಏಜೆಂಟರಂತೆ ಮಾಡುವಂಥ ಕೆಲಸಕ್ಕೆ ಖಂಡಿತ ಅದಕ್ಕೆ ತಕ್ಕ ಸಾಕ್ಷಿಯನ್ನು ನೀವು ಅನುಭವಿಸ್ತೀರಿ. ಯಾರು ಸಮಾಜದಲ್ಲಿ ಸಮಾಜಘಾತುಕ ಶಕ್ತಿ ಕೆಲಸವನ್ನು ಮಾಡ್ತಾರೆ ಅವರ ಬಗ್ಗೆ ನೀವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ. ಅದಕ್ಕೆ ನಮಗೆ ಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇದೆ. ಒಬ್ಬ ರಾಜಕೀಯ ಕಾರ್ಯಕರ್ತರನ್ನು ಪೊಲೀಸ್ ಇಲಾಖೆ ಮೂಲಕ ಹುಟ್ಟಡಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಷಂಡ ಕಾಂಗ್ರೆಸ್ಸಿಗರಿಗೆ ನೀವು ಷಂಡರಾಗ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಳ್ಬೇಡಿ. ನಿಮ್ಮ ಬಗ್ಗೆ ಇವತ್ತಿಗೂ ಪೊಲೀಸ್ ಇಲಾಖೆ ಬಗ್ಗೆ ವಿಶ್ವಾಸ ಇದೆ, ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಇದೆ. ಏನು ಸುಳ್ಳು ಕೇಸನ್ನು ಹಾಕಿ ಕಾಂಗ್ರೆಸ್ನವರ ಒತ್ತಡಕ್ಕೆ ಇವತ್ತು ನೀವು ಅರೆಸ್ಟ್ ಮಾಡಿಕೊಂಡು ಬಂದಿದ್ದೀರಿ, ತಕ್ಷಣಕ್ಕೆ ಅವನನ್ನು ಬಿಡುಗಡೆ ಮಾಡಬೇಕು. ಮತ್ತೆ ಯಾರು ನೈಜ ಆರೋಪಿಗಳಿದ್ದಾರೆ, ಯಾರು ನೈಜವಾಗಿರ್ತಕ್ಕಂಥ ಪ್ರಕರಣದ ಹಿಂದೆ ಇದ್ದಾರೆ ಅವರ ಬಗ್ಗೆ ನಾನು ಯಾರು ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ನಾನೇನು ವಿರೋಧ ಮಾಡೋದಿಲ್ಲ. ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಹೊರಗಿಡಿರಿ. ಆದರೆ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗದವನನ್ನು ರಾಜಕೀಯ ವೈಷಮ್ಯಕ್ಕೋಸ್ಕರ ಕಾಂಗ್ರೆಸ್ನವರ ಷಡ್ಯಂತ್ರಕ್ಕೆ ನೀವು ಈ ರೀತಿ ಮಾಡೋದನ್ನು ನಾವು ವಿರೋಧ ಮಾಡ್ತೇವೆ. ದೂರು ಬಂದ ಹಿನ್ನೆಲೆ ನಾವು ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ ಪೊಲೀಸರು. ದೂರು ಬಂದ ಹಿನ್ನೆಲೆ ಈ ದೂರು ಕೊಟ್ಟಂಥದ್ದು ತಹಶೀಲ್ದಾರ್ ಅಂತ ಹೇಳ್ತಾರೆ. ಆಯ್ತು, ತಹಶೀಲ್ದಾರನ್ನು ಬರ್ಲಿಕ್ಕೆ ಹೇಳಿ ಅಂತ ಹೇಳಿದ್ರೆ ಅವ್ರು ತಹಶೀಲ್ದಾರನ್ನು ಕರೆಸ್ತಾ ಇಲ್ಲ. ತಹಶೀಲ್ದಾರ್ ಫೋನ್ ಸ್ವಿಚ್ ಆಫ್ ಮಾಡಿ ಕೂತಿದ್ದಾರೆ. ಯಾರು ಅಲ್ಲಿ ಆನ್ ಸ್ಪಾಟ್ ಅಲ್ಲಿ ಇದ್ರು ಅವರನ್ನು ಅರೆಸ್ಟ್ ಮಾಡಿ ತಗೊಂಡು ಬಂದಿದ್ದಾರೆ. ಅರೆಸ್ಟ್ ಮಾಡಿದ್ದ ವ್ಯಕ್ತಿಗಳು ಹೆಸರು ಹೇಳಿದ್ದಾರೆ ಎನ್ನುವಂಥದ್ದು ಹೇಳಿದ್ರೆ ಅಲ್ಲಿ ಆ ಜಾಗದ ಓನರ್ ಇದ್ದಾರೆ, ಅಲ್ಲಿ ಸಂಬಂಧಪಟ್ಟಂತ ನೆರೆಹೊರೆಯವರಿದ್ದಾರೆ, ಅವ್ರ ಹತ್ರ ಅದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ. ಏಕಾಏಕಿ ತಂದು ಇವರು ಕೇಸ್ ಫಿಕ್ಸ್ ಮಾಡಿ ಮನೆಗೆ ನುಗ್ಗಿ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಕೇಸಿಗೂ ಇದಕ್ಕೆ ಸಂಬಂಧನೇ ಇಲ್ಲ. ಶಶಿರಾಜ್ ಆ ಸ್ಪಾಟಿಗೆ ಹೋಗದೆ ಎಷ್ಟು ದಿನ ಆಗಿರಬಹುದು. ಅದಕ್ಕೆ ಆ ಘಟನೆಗೂ ಇದಕ್ಕೂ ಶಶಿರಾಜ್ಗೂ ಸಂಬಂಧನೇ ಇಲ್ಲದ ಕೇಸ್ನಲ್ಲಿ ಒಳಗಾಕೋದಂತ ಹೇಳಿದ್ರೆ ಇದು ರಾಜಕೀಯ ವೈಷಮ್ಯವನ್ನು ಕಾಂಗ್ರೆಸ್ನವರು ಪೊಲೀಸ್ನವರ ಇಲಾಖೆ ಮೂಲಕ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಇದು.